ಒಂದು ಭಾವಗೀತೆಗಳ ಸಾಲಿದೆ ಸರ್, ಮಾಡುವವನದಲ್ಲ ಹಾಡು ಹಾಡುವವರದು ಅಂತ. ಅದು ನೀವು ಮಾತಲ್ಲೇ ನನ್ಗಂಗ ಅದು ನಿಜ ಅಂತ ಅನಿಸ್ತಾ ಇದೆ. ದೇವರು ಕೊಟ್ಟದ್ದು ನಾನೇನು ಹೇಳೋಕ್ಕಾಗಲ್ಲ. ನಾನೇನು ಓದಿಲ್ಲ, ಸಾಹಿತ್ಯ ಕೂಡ ಓದಿಲ್ಲ. ಆ ಹಾಡಿನ ಕವನಗಳನ್ನ ಬರಿಬೇಕಾದ್ರೆ ನಿಮ್ಗೆ ಎಷ್ಟು ಒಂದು ಮಜಾ ಸಿಕ್ಕಿರತ್ತೋ ಅದ್ರ ಹತ್ರಷ್ಟು ಅವ್ರು ಹೇಳೋರು ಕೇಳ್ಬೇಕು. ಹೌದು. ಮತ್ತೆ ತಾವು ತಮ್ಮ ಇದು ಕಾವ್ಯನಾಮ ಕಸ್ತೂರಿ ಪ್ರಿಯ ಅಂತ, ಯಾಕೆ ತಾವು ಕಸ್ತೂರಿ ಪ್ರಿಯ ಅಂತ ಇಟ್ಕೊಂಡಿದ್ದೀರಾ? ನೋಡಿ ಮೇಡಮ್, ನನ್ನ ಸಹಧರ್ಮಿಣಿ ಹೆಸರು ಕಸ್ತೂರಿ ಅಂತ. ಅದು ಒಂದೇ ಕನ್ನಡ ಕಸ್ತೂರಿ. ಎರಡರಲ್ಲೂ ನೀವು ವಿಚಾರ ಮಾಡಬಹುದು, ಎರಡು ದೃಷ್ಟಿಯಿಂದ ವಿಚಾರ ಮಾಡಬಹುದು. ಕನ್ನಡ ಕಸ್ತೂರಿ ಹೇಗೋ ಹಾಗೇನೆ ನನ್ನ ಸಹಧರ್ಮಿಣಿ ಕೂಡ ಕಸ್ತೂರಿ. ಅವಳ ಕನ್ನಡವೂ ಕೂಡ ಅಷ್ಟೇ ಒಳ್ಳೆಯದು. ಹೀಗಾಗಿ ನಾನು ಬರೀತಕ್ಕಂತ ಪ್ರತಿಯೊಂದು ಹಾಡಿಗೂ ಕೂಡ ಕಸ್ತೂರಿ ಪ್ರಯಾಣ ಅಂತ ಬರ್ಲಿ ಅಂತ ಅಂದ್ಬಿಟ್ಟು ಕಸ್ತೂರಿ ಪ್ರಿಯ ನನ್ನ ಕಾವ್ಯನಾಮ ಇಟ್ಕೊಂಡಿದ್ದೀನಿ. ನೀವೇ ಇಟ್ಕೊಂಡ್ರ ಅಥವಾ ಯಾರು ನಿಮ್ಗೆ ಆ ಟೈಟಲ್ ನ ಇದ್ ಮಾಡಿದ್ರ? ಹೇಗೆ? ಇಲ್ಲ, ನಾನು ಇಟ್ಕೊಂಡಿದ್ದೀನಿ. ನೀವೇ ಇಟ್ಕೊಂಡಿದ್ದೀರಾ? ಹೃದಯ ಪಲ್ಲವಿ ಅಂತ ಇನ್ನೊಂದು ನಿಮ್ದು ಕವನ ಸಂಕಲನ ಅಲ್ವಾ, ಅದು ದುಬೈನಲ್ಲೇ ಬಿಡುಗಡೆ ಆಯ್ತು. ಆ ಸಂದರ್ಭ ಹೇಗಿತ್ತು ಅಂತ ಸ್ವಲ್ಪ ಹೇಳಿ. ನೋಡಿ, ನಾ ಎಷ್ಟೇ ಹೇಳೋದು, 2000ರಲ್ಲಿ ಅಂತ ಒಂದು ಪ್ರದೇಶದಲ್ಲಿ ಪ್ರಥಮ ಒಂದು ಪುಸ್ತಕ ಬಿಡುಗಡೆ ಆಗೋದೇ ಒಂದು ದೊಡ್ಡ ಹೆಮ್ಮೆ ವಿಷಯ. ಆ ಸಂದರ್ಭದಲ್ಲಿ ಯಾವ ಕನ್ನಡ ಪುಸ್ತಕ ಇರಲಿಲ್ಲ. ಆದ್ರೂ ಕೂಡ ನಾವೆಲ್ಲ ಕನ್ನಡಿಗರು ಕೂಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ವಿ, ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂತ ಇದ್ವಿ. ಆದ್ರೂ ಕೂಡ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಕ್ಷೇತ್ರದ ಬಗ್ಗೆ ವಿಚಾರ ಮಾಡಿದಾಗ ಈ ಹೃದಯ ಪಲ್ಲವಿ ಅನ್ನುವಂತ ಒಂದು ಪುಸ್ತಕ ಬಿಡುಗಡೆ ಆಗಿದ್ದು ನಿಜಕ್ಕೂ ಅಲ್ಲಿನ ಜನರಿಗೆ ಒಂದು ಹೆಮ್ಮೆ ವಿಷಯ ತಂತು. ನಂತರ ನನಗೆ ಒಳ್ಳೆ ಪ್ರಶಂಸೆ ಕೂಡ ಮಾಡಿದ್ರು. ಅಂದ್ರೆ ಇದು ದುಬೈ ಭಾರತೀಯ ರಾಯಭಾರಿ ಕಚೇರಿನಲ್ಲಿ ಬಿಡುಗಡೆ ಆಯ್ತಲ್ವಾ? ಹೌದು, ದುಬೈ ರಾಯಭಾರಿ ಕಚೇರಿ. ಅದ್ಯಾಕೆ ಅಲ್ಲಿ ಅದು ಬಿಡುಗಡೆ ಆಗೋ ಸಂದರ್ಭ ಬಂತು? ಅದು ಆಯ್ಕೆ ಮಾಡ್ಕೊಂಡಂತ ಸ್ಥಳ ದುಬೈ ಕರ್ನಾಟಕ ಸಂಘದವರು ನಾವು ಅಲ್ಲೇ ಬಿಡುಗಡೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು. ಅದ್ಯಾಕೆ? ಅದ ಕಾರಣ ಏನು? ಕಾರಣ ಏನಿಲ್ಲ, ಯಾಕಂದ್ರೆ ಅವರು ಕಮಿಟಿ ಅವ್ರು ಏನ್ ಡಿಸೈಡ್ ಮಾಡ್ತಾರೆ, ಏನ್ ನಿರ್ಧಾರ ತಗೊಂತಾರೆ, ಇಂತಹ ಒಂದು ಪುಸ್ತಕ ಬಿಡುಗಡೆ ಆಗ್ಬೇಕಾದ್ರೆ ಇಂತಲ್ಲಿ ಬಿಡುಗಡೆ ಆಗಲಿ ಅನ್ನೋ ಒಂದು ತೀರ್ಮಾನ ಕಮಿಟಿ ಅವರು ತಗೊಂಡಿದ್ರು. ಹೀಗಾಗಿ ಅಲ್ಲಿ ಬಿಡುಗಡೆ ಆಯ್ತು. ನೀವು ಕರ್ನಾಟಕಕ್ಕೆ ಬಂದಾಗ ಇನ್ನೂ ಜಾಸ್ತಿ ವನಸಿರಿಗಳನ್ನ ಕಾಣ್ಬೋದು. ಅವಾಗ ನಿಮ್ಗೆ ಇನ್ನೂ ಜಾಸ್ತಿ ಇನ್ಸ್ಪೈರ್ ಆಗಲ್ವಾ ಕವನಗಳನ್ನ ಬರೀಬೇಕು ಅಂತ ಅನ್ಸುತ್ತೆ? ಡೆಫಿನೆಟ್ಲಿ ಬರೀಬೇಕು ಅಂತ ಅನ್ಸುತ್ತೆ. ಅಲ್ಲಿ ನೀವು ಮರಳುಗಾಡಿನೆಲ್ಲ ಇಷ್ಟು ಚೆನ್ನಾಗಿರುವಂತ ಕವನಗಳನ್ನ ಬರ್ದಿದ್ದೀರಾ, ಹಾಗಾಗಿ ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಅನ್ಸ್ಲಿಲ್ವಾ ನಿಮ್ಗೆ? ಅನಿಸ್ತಾ ಇದೆ ಮೇಡಮ್. ಅದ ಒಂದು ಸಂದರ್ಭ ನನಗೆ ಒದಗಿ ಬರಲಿ ಅಂತ ನಾ ದೇವರಲ್ಲಿ ಕೇಳ್ಕೊಳ್ತೀನಿ. ಇವಾಗ ಇಲ್ಲಿ ಬರಿತಾ ಇಲ್ವಾ ನೀವು? ಈಗ ಕರ್ನಾಟಕಕ್ಕೆ ಬಂದಿದ್ದೀರಾ, ಈಗ ಬರೀತಿಲ್ವಾ? ಈಗ ಸದ್ಯಕ್ಕೆ ಬರಲಿಲ್ಲ, ಯಾಕಂದ್ರೆ ನಾನು ಬಂದಿರೋದೇ 1.5 ತಿಂಗಳು. ಹೀಗಾಗಿ ಈಗಾಗಲೇ 15 ದಿನ ಆಯ್ತು. ಅದೊಂದು ಹೊಸ ವರ್ಷ ಕೂಡ ಇಲ್ಲೇ ಆಚರಣೆ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಬೇಕಾಗಿದೆ, ಎಲ್ಲರಿಗೂ ಹೊಸ ವರ್ಷ ಶುಭಾಶಯ ತಿಳಿಸಲೇಬೇಕು. ಧನ್ಯವಾದಗಳು ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಸರ್, ನಿಮ್ಮ ಕ್ಯಾಸೆಟ್ ಹಾಡಿದೆ ಶೃಂಗಾರ ಕಾವ್ಯ ಆಡಿಯೋ ಕ್ಯಾಸೆಟ್ ಅಲ್ಲಿ, ಇದರಲ್ಲಿ ಸಾಹಿತ್ಯ ಸಂಗೀತ ಎರಡು ಅಂದ್ರೆ ಸಂಗೀತ ನಿರ್ದೇಶನ ಕೂಡ ನೀವೇ ಮಾಡಿದ್ದೀರಾ. ಹಾಗಾಗಿ ಒಂದು ಹಾಡು ನಮಗೋಸ್ಕರ ಚೂರೇಶ್ವರ್, ನಮ್ಮ ವೀಕ್ಷಕರಿಗೋಸ್ಕರ ಹಾಡ್ತೇನೆ. ಡೆಫಿನೆಟ್ ಹಾಡ್ತೇನೆ. ಯಾಕಂದ್ರೆ ಆ ಆಡಿಯೋ ಸ್ಟುಡಿಯೋಲ್ಲಿ ಹಾಡಿದ್ದು ಕೂಡ ನಾನೇನೆ. ಒಂದು ಪ್ರಯತ್ನ ಮಾಡ್ತೇನೆ. ಹಾಡಿದೆ ಶೃಂಗಾರ ಕಾವ್ಯ ಅನುರಾಗದ ಪ್ರೇಮ ದಿವ್ಯ, ಹಾಡಿದೆ ಶೃಂಗಾರ ಕಾವ್ಯ ಅನುರಾಗದ ಪ್ರೇಮ ದಿವ್ಯ, ನವರಾಗದ ನವಭಾವದ ಮಧುಮೈತ್ರಿಯ ಮಿಲನ, ಹಾಡಿದೆ ಶೃಂಗಾರ ಕಾವ್ಯ ಅನುರಾಗದ ಪ್ರೇಮ ದಿವ್ಯ, ಕಡಲಾಚೆಯ ಕುಡಿನಾಟ ತೇಲಿಯಲೆ ಅಲೆ ಮೇಲೆ, ಕಡಲಾಚೆಯ ಕುಡಿನಾಟ ತೇಲಿಯಲೆ ಅಲೆ ಮೇಲೆ, ಬಂದ ನೆನಪಿನ ಓಲೆ ತುಂಬ ಮುತ್ತಿನ ಮಾಲೆ, ಮಧು ಚೈತ್ರದ ನವಸಂತಸ ಶುಭೋದಯದ ಚೇತನ, ಚಿನ್ನದಂಥ ಚಿಗುರ ಮನಸ್ಸು ಮೂಡಿ ತಂದ ಭಾವನಾ ಭಾವನಾ ಭಾವನಾ, ಹಾಡಿದೆ ಶೃಂಗಾರ ಕಾವ್ಯ ಅನುರಾಗದ ಪ್ರೇಮ ದಿವ್ಯ,
ನವರಾಗದ ನವಭಾವದ ಮಧುಮೈತ್ರಿಯ ಮಿಲನ ಮಿಲನ ಮಿಲನ. ಸರ್ ಇದು ಪಕ್ಕಾ ಯುಗಳ ಗೀತೆಗಳು ಅಲ್ವಾ ಸರ್? ಹೌದು, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ, ತುಂಬಾನೇ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ. ಹಾಗೆ ಸರ್, ಈ ಧಾರವಾಡದ ಶಹರದಿಂದ ಅಂತ ಇದೆ, ಏನಿದು? ಒಂಚೂರು ಕವನ, ಜಾನಪದ ಗೀತೆ, ಒಂಚೂರು ನೀವೇ ಬರ್ತಿರೋದಾ? ಹೌದು, ಒಂಚೂರು ಹೇಳ್ತೀರಾ ಅದನ್ನ? ಧಾರವಾಡ ಶಹರದಿಂದ ಬಂದ ಚಂದದ ಹುಡುಗಿ, ಧಾರವಾಡ ಶಹರದಿಂದ ಬಂದ ಚಂದದ ಹುಡುಗಿ, ಏನು ಚಂದ ಕಾಣಿಸ್ತಾಳೆ ಡೌಲ ಡೌಲ, ಏನು ಚಂದ ಕಾಣಿಸ್ತಾಳೆ ಡೌಲ ಡೌಲ. ರೇಷ್ಮೆಯ ಸೀರೆ ಉಟ್ಟು ಜರತಾರಿ ರವಿಕೆ ತೊಟ್ಟು, ಮುಡಿಯ ಶೃಂಗಾರ ಕಟ್ಟು, ಬಿಗಿಯಾದ ನಡು ಕಟ್ಟು, ಏನ್ ಚಂದ ಆಹಾ ಏನ್ ಚಂದ ಕಾಣಿಸ್ತಾಳೆ ಡೌಲ ಡೌಲ. ಧಾರವಾಡ ಶಹರದಿಂದ ಬಂದ ಚಂದದ ಹುಡುಗಿ, ಏನ್ ಚಂದ ಕಾಣಿಸ್ತಾಳೆ ಡೌಲ ಡೌಲ. ಮೈ ತುಂಬ ಬಂಗಾರ ಕೊರಳು ಕಾಸಿನ ಹಾರ, ಮೈ ತುಂಬ ಬಂಗಾರ ಕೊರಳು ಕಾಸಿನ ಹಾರ, ಏಣಿವಳ ವಯ್ಯಾರ ನೋಡೋ ಸಡಗರ ಆಹಾ ನೋಡೋ ಸಡಗರ. ಯೌವನದ ಮದವಿತ್ತು ತುಟಿ ಮಿಂಚು ಬೀರಿತ್ತು, ಯೌವನದ ಮದವಿತ್ತು ತುಟಿ ಮಿಂಚು ಬೀರಿತ್ತು, ಮಣ್ಣ ಬಿಂದಿಗಿ ಹೊತ್ತ ಗರ್ದಿ ಗಮ್ಮತ್ತ ಆಹಾ ಮಣ್ಣ ಬಿಂದಿಗಿ ಹೊತ್ತ ಗರ್ದಿ ಗಮ್ಮತ್ತ. ಧಾರವಾಡ ಶಹರದಿಂದ ಬಂದ ಚಂದದ ಹುಡುಗಿ, ಏನ್ ಚಂದ ಕಾಣಿಸ್ತಾಳೆ ಡೌಲ ಡೌಲ, ಏನ್ ಚಂದ ಕಾಣಿಸ್ತಾಳೆ ಡೌಲ ಡೌಲ, ಏನ್ ಚಂದ ಕಾಣಿಸ್ತಾಳೆ ಡೌಲ ಡೌಲ. ಸರಿ, ಹಾಡಲ್ಲಿ ಗೊತ್ತಾಗತ್ತೆ ಉತ್ತರ ಕರ್ನಾಟಕದ ಹೆಣ್ಮಗಳನ್ನ ನೀವು ಒಂದು ಹೆಣ್ಮಗಳನ್ನ ಇಟ್ಕೊಂಡು ಅವಳನ್ನ ಬಣ್ಣಿಸಿರುವಂತ ರೀತಿ. ತಾವು ಉತ್ತರ ಕರ್ನಾಟಕದವರೇ? ಹೌದು, ಪ್ರಾಯಶಃ ಉತ್ತರ ಕರ್ನಾಟಕ. ಎಲ್ಲಿ ಅವರು? ಅಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಅಮೀನ್ಗಡ ಗ್ರಾಮದವರು. ಅಲ್ಲೇನ್ ತಾವು ಹುಟ್ಟಿ ಬೆಳೆದಂತವರು ಅಮೀನ್ಗಡ ಗ್ರಾಮ. ವಿದ್ಯಾಭ್ಯಾಸ ಅಲ್ಲ? ವಿದ್ಯಾಭ್ಯಾಸ ಮಾಧ್ಯಮಿಕ ಶಾಲೆ ತನಕನೂ ಅಮೀನ್ಗಡದಲ್ಲಿದ್ದೆ. ಆ ನಂತರ ಪದವಿ ಪೂರ್ವ ಶಿಕ್ಷಣ ಹುಣಗುಂದೆಲ್ಲ ಆಯ್ತು. ಆ ನಂತರ ಕಾಲೇಜು ಅಂತ NTTF ಧಾರವಾಡದಲ್ಲಿ ಸೇರ್ಕೊಂಡೆ. ಸರ್, ನಿಮ್ಮ ಈ ಒಂದು ಕಲೆ ಕವನಗಳನ್ನೆಲ್ಲ ಬರ್ದಿದ್ದೀರಲ್ಲ, ಈ ಒಂದು ಕಲೆಗೆ ಮನ್ನಣೆ ಹೇಗೆ ಸಿಕ್ಕಿದೆ? ಯಾವ್ದಾರ ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಿದ್ಯಾ? ಹೇಗೆ ಬರೆದಿದ್ದಕ್ಕೆ ನನ್ನ ಸಾಹಿತ್ಯ ಸೇವೆಯನ್ನು ಕಂಡು ಇದೇ ಬೆಂಗಳೂರಿನ ಜ್ಞಾನ ಮಂದಾರ ಎಜುಕೇಶನ್ ಟ್ರಸ್ಟ್ನವರು ಸಮಾಜ ರತ್ನ ಪ್ರಶಸ್ತಿ ಕೊಟ್ಟರು. ಆದ್ರೆ ಒಂದು ಖೇದಕರ ಸಂಗತಿ ಅಂದ್ರೆ ಆ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ನಾನು ಹೋಗಿರ್ಲಿಲ್ಲ. ಯಾಕೆ ಸರ್? ಅಂದ್ರೆ ನನಗೆ ಹೋಗುವಂತ ಒಂದು ಪರಿಸ್ಥಿತಿ ನನಗೆ ಬರ್ಲಿಲ್ಲ ಅಲ್ಲಿ. ಯಾಕಂದ್ರೆ ದೇಶ ಬಿಟ್ಟು ದೇಶ ಬರ್ಬೇಕಾದ್ರೆ ನನಗೆ ಅಲ್ಲಿ ಹುಷಾರಿಲ್ಲ ನನಗೆ. ಆ ಕಾರಣಕ್ಕೋಸ್ಕರ ಆ ಪ್ರಶಸ್ತಿ ಸ್ವೀಕಾರ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಆಯ್ತು. ಬೇರೆ 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 ಯಾವ ಪ್ರಶಸ್ತಿಗಳು? ಇನ್ನೊಂದು ಪ್ರಶಸ್ತಿ ಭಾರತ ಜ್ಯೋತಿ ಅಂತ ಒಂದು ಪ್ರಶಸ್ತಿ ಸಿಕ್ತು ನನಗೆ. ದೆಹಲಿ ಕನ್ನಡ ಕೂಡದವ್ರು ಕೊಟ್ಟರು ನನಗೆ. ಸರ್, ಈಗ ಹೊರನಾಡಿನಲ್ಲಿ ಅಂದ್ರೆ ಬೇರೆ ದೇಶಗಳಲ್ಲಿ ವಾಸ ಮಾಡುವಂತಹ ಕನ್ನಡಿಗರಿಗೆ ನಮ್ಮ ಸರ್ಕಾರದಿಂದ ಯಾವ್ದಾರ ರೀತಿ ಒಂದು ಸೌಲಭ್ಯಗಳ ಇದೆಯಾ? ನೋಡಮ್ಮ, ನನ್ನ ತಿಳಿದ ಮಟ್ಟಿಗೆ ನಮ್ಮ ಘನ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿಗಳನ್ನು ಕೊಡಬೇಕಾದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಮಾತ್ರ ಕೊಡ್ಲಿಲ್ಲ ಅನ್ನೋದೊಂದೇ ಒಂದು ಖೇದಕರ ಸಂಗತಿ. ಯಾಕಂದ್ರೆ ಇಲ್ಲಿ ತನಕ ಪ್ರಶಸ್ತಿ ಏನು ಬಂದಿದೆ, ಈಗ ಅಮೆರಿಕಾಯ್ಕಾಯ್ತು, ಸಿಂಗಾಪುರಕ್ಕಾಯ್ತು, ದುಬೈಗಾಯ್ತು, ಬಹರೇನ್ಗಾಯ್ತು, ಅಬುದಾಬಿಗಾಯ್ತು, ಎಲ್ಲ ಉದ್ಯಮಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಆದ್ರೆ ನನಗೆ ಅನ್ಸುತ್ತೆ ಸಾಹಿತಿಗಳು ಆಯ್ತು, ಕವಿಗಳಾಯ್ತು ಏನಾದ್ರೂ ಪಾಪ ಮಾಡಿದಾರ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ತನಕ ಸಾಹಿತ್ಯ ಕ್ಷೇತ್ರಕ್ಕೆ ಕರ್ನಾಟಕ ಸರ್ಕಾರದಿಂದ ಏನೂ ಸವಲತ್ತು ಸಿಗ್ಲಿಲ್ಲ. ಅಂದ್ರೆ ಹೊರನಾಡಿನಲ್ಲಿ ಅಂದ್ರೆ ಬೇರೆ ದೇಶಗಳಲ್ಲಿ ಇರುವಂತಹ ಕವಿಗಳಿಗೆ ಅಂತ ನೀವು ಹೇಳ್ತಿದ್ದೀರಿ? ಹೌದು, ಕವಿಗಳಿಗಾಯ್ತು, ಸಾಹಿತಿಗಳಿಗಾಯ್ತು, ಈ ಕ್ಷೇತ್ರದಲ್ಲಿ ಮಾತ್ರ ಏನು ಪ್ರೋತ್ಸಾಹ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ನನಗೆ ತಿಳಿದ ಮಟ್ಟಿಗೆ ನನ್ನ ಭಾವನೆ ಆ ಥರ ಇದೆ. ನಂತರ ನಾನು ಈಗ 2000ರಲ್ಲಿ ಪುಸ್ತಕ ಬಿಡುಗಡೆ ಮಾಡಿದಾಗ ಕೂಡ ಈಗ ಹೊರನಾಡ ಕನ್ನಡಿಗರಿಗೆ ಅವರ ಸಲುವಾಗಿ ಸಗಟು ಪುಸ್ತಕ ಖರೀದಿ ಅದರ ಬಗ್ಗೆ ಒಂದು ಯೋಜನೆ ಹಾಕಿಕೊಂಡಿದಾರೋ ಅಥವಾ ಇಲ್ಲೋ ಗೊತ್ತಿಲ್ಲ ನನಗೆ. ತನ್ನ ಸಾಹಿತ್ಯ ಕೃತಿಗಳನ್ನು ಇಲ್ಲಿ ನಮ್ಮ ನಾಡಿನಲ್ಲೂ ಹರಡುವಂತ ಒಂದು ಅವಕಾಶ ಇದೆಯಾ ಅಂತ ನಾನು ಕೇಳಿದೆ. ಆಯ್ತು, ನೋಡೋಣ ಅಂತ ಅಷ್ಟೇ ಹೇಳಿದ್ರು ಅಲ್ಲಿ ಅಧ್ಯಕ್ಷರು. ಅದನ್ನ ಕಾರ್ಯಗತ ಮಾಡ್ಲಿಕ್ಕೆ ಆಗಲಿಲ್ಲ. ಸರಿ, ತಮಗೆ ಯಾವ್ದಾರ ಒಂದು ಅಂದ್ರೆ ತಾವು ಇರೋ ದುಬೈನಲ್ಲಿ ಒಂದು ಇಷ್ಟು ಜನ ಅಂದ್ರೆ ನಿಮ್ಮ ಹಾಗೆ ಕವನಗಳನ್ನ ಬರೆಯುವಂತಹ ಒಂದಿಷ್ಟು ಜನ ವ್ಯಕ್ತಿಗಳನ್ನ ಇಟ್ಕೊಂಡು ಸಂಘ ಮಾಡ್ಕೋಬೇಕು ಅಂತ ಏನಾದ್ರು ಆಸೆ ಇದೆಯಾ? ಇಲ್ಲ, ಆಸೆ ಇದೆ ಅಂತಂದ್ರೆ ಈಗಾಗಲೇ ಇದೆ. ಅಲ್ಲಿ ನಾವು ರೈಟರ್ಸ್ ಫೋರಮ್ ಅಂತ ಇಟ್ಕೊಂಡಿದೀವಿ, ಧ್ವನಿ ಪ್ರತಿಷ್ಠಾನ ಅಂತ ಇಟ್ಕೊಂಡಿದೀವಿ. ಆ ಧ್ವನಿ ಪ್ರತಿಷ್ಠಾನದಲ್ಲಿ ಶ್ರೀಮಾನ್ ಪ್ರಕಾಶ್ ರಾವ್